ಅದ್ರಲ್ಲಿ ಏನು ನಾಚಿಕೆ ಗಿಚ್ಕೆ ಏನಿಲ್ಲ. ನಿಮ್ಮ ಸಮಸ್ಯೆ ಕೇಳಕ್ ಬಂದಿದೀವಿ. ನಮ್ಗೆಷ್ಟು ನಾವೆಷ್ಟು ನಾಚಿಕೆ ಪಡ್ಬೇಕು ಏನ್ರಿ ಮಧುವ್ರೆ? ನಾವೆಷ್ಟು ನಾಚಿಕೆ ಪಡ್ಬೇಕು ಹಂಗಾರೆ? ಹೆಂಗೆ ನಿಮ್ಮ MLA ಹೆಂಗೆ, ನಿಮ್ಮ ಏರಿಯಾ ಹೆಂಗೆ, ಏನು ಸಮಸ್ಯೆ ಇದೆ ಅಂತ ಯಾರು ಕೇಳಕ್ ಬಂದಿದ್ರಾ? ಯಾರೂ ಬಂದಿಲ್ಲ. ಯಾರು ಬಂದಿಲ್ಲ ತಾನೆ? ನಾವು ಬಂದಿದ್ದೀವಿ ತಾನೆ, ಮತ್ತೆ ಬರಬೇಕಲ್ವಾ? ನಾಚ್ಕೊಂಡು ಹೋಗ್ಬಿಟ್ರೆ ಹೇಳಿ. ಮತ್ತೆ 200 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಎಷ್ಟು ತಿಂಗಳು ಬಂತು? ಅದೇ ನನಗೆ ಬಂದಿದೆ 5 ತಿಂಗಳು, 3 ತಿಂಗಳು ಅಷ್ಟೇ. ತಿರ್ಗಾ ಬಂದಿಲ್ಲ. ಆಮೇಲೆ ಬರಲೇ ಇಲ್ಲ. ಯಪ್ಪ, ಮತ್ತೆ ಇಲ್ಲಿ ಏನು ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ? ಏನು ನಿಮ್ಮ ಪ್ರಾಬ್ಲಮ್ಮು? ನಮ್ಮ ಪ್ರಾಬ್ಲಮ್ ಏನೇ ಅದೆಲ್ಲ ಏನೂ ತೊಂದರೆ ಏನಿಲ್ಲ. ದುಡ್ಡು ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಇದು ಮಾಡಿದ್ದೀವಿ ಅಷ್ಟೇ, ಬರುತ್ತೆ ಅಂದರೂ ತಿರ್ಗಿ ಏನೂ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ಇದೆ. ಅಕ್ಕಿ ಎಲ್ಲ ಬರ್ತಾ ಇದೆಯಾ? ಅಕ್ಕಿ ದುಡ್ಡು ಬರುತ್ತೆ, ಆದರೆ ಇದು ದುಡ್ಡು ಬರಲ್ಲ. 2000 ರೂಪಾಯಿ ಬರಲ್ಲ. 3 ತಿಂಗಳಾಯ್ತಾ? ಆಗಿದೆ. ಬೇರೆ ಇಲ್ಲಿ ಮೋರಿ ವ್ಯವಸ್ಥೆ ಎಲ್ಲ ಇದೆಯಾ? ಪರವಾಗಿಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ. ಅಲ್ಲಿ ಮುಂದೆನೇ ಇದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಹೆಂಗೆ ನಿಮ್ಮ MLA? MLA ಅವ್ರು ಪರವಾಗಿಲ್ಲ. ಪರವಾಗಿಲ್ಲ. ಗೊತ್ತಾ ಹೋಗ್ಲಿ ಯಾರು ಅಂತ? ಯಾರು ಹೇಳಿ? ಅಲ್ಲಿ ಇದಾರಲ್ವ ಇದ್ರ ಹತ್ರ. ಎಲ್ಲಿ? ಅದು ಅಡ್ರೆಸ್ ಗೊತ್ತಿಲ್ಲ. ಓಟ್ ಹಾಕ್ಬಿಟ್ಟು ಬಂದ್ಬಿಟ್ರಿ. ಅಂದರೆ ಅವ್ರ ಅಡ್ರೆಸ್ ಮಾತ್ರ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ರಿ. ಪರವಾಗಿಲ್ಲ, ಹೋಗ್ಲಿ. ಬರ್ತಾರ ಹೋಗ್ಲಿ. ನೋಡಿದ್ದೀರಾ ಬಂದಿರೋದು? ಇನ್ನೇ ಸದ್ಯಕ್ಕೆ ಈಗಂತೂ ಬಂದಿಲ್ಲ ಯಾರೂ. ಯಾರೂ ಬಂದಿಲ್ಲ. ಓಟ್ ಕೇಳಕ್ಕಾದ್ರೂ ಬಂದಿಯಾರ ಹೋಗ್ಲಿ? ಅವಾಗ ಬಂದಿದ್ರು ಅಷ್ಟೇ, ತಿರ್ಗಾ ಯಾರೂ ಬಂದಿಲ್ಲ. ಯಾರೂ ಬಂದಿಲ್ಲ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಏರಿಯಾಗೂ ಬಂದ್ಬಿಟ್ವಿ. ಟಿವಿನಲ್ಲಿ ನೋಡಿದ್ವಿ, ಟಿವಿನಲ್ಲಿ ನೋಡಿದ್ವಿ. ನೀವೆಲ್ಲ ಕಡೆ ನೋಡಿದ್ವಿ. ಆಮೇಲೆ ನೋಡ್ತೀರಾ ಅಂತ ಆಯ್ತು? ನೋಡ್ತೀವಿ ಸರ್. ಅನ್ಕೊಂಡಿದ್ರೆ ನಿಮ್ಮ ಏರಿಯಾಗೆ ಬರ್ತೀವಿ ನಾವು ಅಂತ? ಬರ್ತೀವಿ ಅನ್ಕೊಂಡಿದ್ವಿ. ಬಂದೆ ನೆನ್ನೆ ರಾತ್ರಿ ನೋಡಿದೆ. ನಿಮ್ ಬರ್ತೀರಾ ನಮ್ಮ ಏರಿಯಾಗೆ? ಬಂದಿಲ್ಲ, ಬರ್ತೀರಾ ಅನ್ಕೊಂಡಿದ್ದೆ. ಏನ್ ಅನ್ಸುತ್ತೆ ನಿಮಗೀಗ ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ, ಹೆಂಗ್ ಅನ್ಸುತ್ತೆ? ಎಲ್ಲ ಅನುಕೂಲ ಮಾಡ್ಕೊಡ್ತೀರಾ ಅನ್ಸ್ತಿದೆ. ಹಂಗಾದ್ರೆ ಏನ್ ನಿಮ್ ಪ್ರಾಬ್ಲಮ್? ಇಲ್ಲಿ ಏನ್ ಅನಾನುಕೂಲ? ಹಂಗಾದ್ರೆ ಯಾವ್ದು ಸರಿ ಇಲ್ಲ, ಏನ್ ಸರಿ ಇದೆ? ಎಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಮೋರಿದಿದೆ, ಮನೆ ಕಟ್ಟೋದಿದೆ, ದುಡ್ಡು ಬರ್ತಾ ಇಲ್ಲ, ಸ್ವಲ್ಪ ತೊಂದರೆ ಎಲ್ಲ ಇದೆ. ಏನ್ ನಿಮ್ಮ ಹೆಸರು? ರುಕ್ಮಿಣಿ ಅವರೇ. ಕೃಷ್ಣ ಎಲ್ಲಿ? ಕೃಷ್ಣ ಹೊಂಟೋದ್ರ? ಅಯ್ಯೋ ದೇವ್ರೆ. ಪಿಂಚಣಿ ಎಲ್ಲ ಬರ್ತಾ ಇದೆಯಾ? ಪಿಂಚಣಿ ಬರ್ತದೆ ಸರ್, ಪಿಂಚಣಿ ಬರ್ತದೆ. ಗುರುಲಕ್ಷ್ಮಿ ಬರ್ತಾ ಇಲ್ಲ, ನಾನು ಒಬ್ಳೇ ಇರೋದು. ಗುರುಲಕ್ಷ್ಮಿ ಬರ್ತಾ ಇಲ್ಲ? ಬರ್ತಾ ಇಲ್ಲ. ನನ್ನ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು ಸರ್. 2000 ಹೊಗೆ ನಾನು ಒಬ್ಳೇ ಇರೋದು. ಬರ್ತಲ್ಲ, ಬಂದ್ರೆ ಸ್ವಲ್ಪ ಹೆಲ್ಪ್ ಆಗಿರ್ತದೆ. ಹೆಲ್ಪ್ ಆಗುತ್ತಾ? ಆಗ್ತದೆ. ಬರ್ತಿದ್ದಾಗ ಹೆಲ್ಪ್ ಆಗ್ತಿತ್ತಾ? ಆಯ್ತು ಸರ್. ಯಾಕೆ ನಿಲ್ಸ್ಬಿಟ್ರು ಅಂತ ಇವರು? ಗೊತ್ತಿಲ್ಲ ಸರ್. ಎಲೆಕ್ಷನ್ ಆಯ್ತು, ನಿಲ್ಲಿಸ್ಬಿಟ್ರು. ಎಲೆಕ್ಷನ್ ಆಯ್ತು, ನಿಲ್ಸ್ಬಿಟ್ರು. ಗೆಲ್ಲಿಲ್ಲ, ಅದಕ್ಕೆ ನಿಲ್ಸ್ಬಿಟ್ರು. ಅವ್ರು ಯಾರು ಬರಲ್ಲ ಎಲೆಕ್ಷನ್. ಅವರು ಇಲ್ಲಿ ಈಗ ಬರೋ ಓಟ್ ಬೇಕು ಅಂದ್ರೆ ಬರ್ತಾರೆ, ಆಮೇಲೆ ಬರಲ್ಲ ಅಷ್ಟೇ, ನಿಲ್ಲಿಸ್ಬಿಟ್ರು. MLA ಹೆಂಗೆ? ಪರವಾಗಿಲ್ಲ, ಹೆಲ್ಪ್ ಇರೋವಾಗ ಮಾಡ್ತಾರೆ. ಈ ಸಲ ಯಾರು ಬಂದಿಲ್ಲ, 2 ವರ್ಷದಿಂದ ಯಾರು. ರವಿ ಸುಬ್ರಹ್ಮಣ್ಯ ಹೆಂಗೆ ಬರ್ತಾರ? ಹೆಂಗೆ? ಅವರೇ ಮನೆ ಕಟ್ಟಿದೆಲ್ಲ ಮಾಡಿದ್ದಾರೆ. ತಿರ್ಗಾ ಏನ್ ಮಾಡ್ತಾರೆ? ವೆಂಕಟೇಶ್ ಅಂತ ಬೇರೆ ಇದಾರಂತಲ್ಲ? ಹೌದು ಇದಾರೆ. ಅವರು ಬಂದ್ ಮಾಡ್ತಾ ಇದ್ರೆ ಈ ನಡುವೆ ಯಾಕೋ ಸರಿಗೆ ಬರ್ತಲ್ಲ. ಹೌದಾ? ಯಾರು ಕಾಣಿಸ್ತಾ ಇಲ್ಲ ಈಗ? ಕಾಣಿಸ್ತಾ ಇಲ್ಲ. ಎಲೆಕ್ಷನ್ ಇಂದ ಯಾರು ಬರ್ತಾ ಇಲ್ಲ ಈ ಕಡೆ. ಹಂಗ ರಿಪಬ್ಲಿಕ್ ಕನ್ನಡ ನೋಡ್ತೀರಿ ಅಂತ ಆಯ್ತು? ನೋಡ್ತೀನಿ ಸರ್. ಹಂಗಾರೆ ಇವತ್ತು 5 ಗಂಟೆ ನೋಡಿ ಬರುತ್ತೆ. ಮಿಸ್ ಮಾಡ್ಬೇಡಿ. ಎಲ್ಲ ಕಡೆ ರೌಂಡ್ ಹೊಡಿತಾ ಇದೀನಿ, ನೋಡ್ತಾ ಇದ್ದೀನಿ. ನೋಡಿದ್ದೀನಿ. ನಾವು ಎಲ್ಲ ಕಡೆ ಆ ಕಡೆ ಹೂಕ ಮಾರ್ಕೆಟ್, ಈ ತರ ನಮ್ಮ ಸ್ಲಮ್ ಏರಿಯಾನಲ್ಲೆಲ್ಲ ನೋಡಿದ್ದೀನಿ. ನಿಮ್ಮನ್ನ ನೋಡಿದ್ದೀನಿ ಸರ್. ಓಕೆ ಅಮ್ಮ, ಹಂಗೆ ನೋಡ್ತಾ ಇರಿ ಯಾವಾಗಲೂ. ಓಕೆ ಓಕೆ, ಥ್ಯಾಂಕ್ ಯು. ಅಜ್ಜಿ, ಬಟ್ಟೆ ಒಗಿರಿ ಅತ್ತಗೆ ಬಿಳಿ ಬಟ್ಟೆ ಕೊಳೆ ತುಂಬ್ಕೊಂಬಿಡೋದೇನೋ. ನಿಮ್ಮ ಹೆಸರು? ನನ್ನ ಹೆಸರು ರೋಸಿಯಮ್ಮ. ರೋಸಿಯಮ್ಮ. ನೋಡ, ಆ ಕಾಲದಲ್ಲಿ ರೋಸಿ ಅಂತ ಹೆಸರಿಟ್ಬಿಟ್ಟವ್ರೆ. ಅದಕ್ಕೊಂಚೂರು ಪ್ಲೇಸ್. ನಮ್ಗೆ ಕ್ರಿಸ್ಟಿನ್ ಅವ್ರು ನನ್ಗಿಟ್ಟಿರೋ ತ್ಯಾಗರಾಜನಗರದಲ್ಲಿ ನಾನು ಹುಟ್ಟಿದ್ದು. ಹೌದಾ? ಯಾಕಂಗಿಟ್ರು? ಆ ಕ್ರಿಸ್ಟಿನ್ ಅವ್ರು ಅವಾಗ ಇಟ್ಟಿದ್ದಾರೆ. ನನ್ಗೇನ್ ಗೊತ್ತು, ಮಗು ಅಲ್ಲಿ. ರೋಸಿ ಅಮ್ಮ, ಯಮ್ಮ ಸೇರ್ಸ್ಕೊಂಡ್ಬಿಟ್ರೆ ನಾನ್ ಸೇರ್ಸ್ಕೊಬಿಟ್ಟೆ. ರೋಸಿ ಅಮ್ಮ. ರೋಸಿ ಅಮ್ಮ ಅವ್ರೆ, ಬಟ್ಟೆ ಒಗಿತಿದ್ದೀರಿ, ನೀರು ಹೋಗಕ್ ಜಾಗ ಇದೆಯಾ? ಹೋಗ್ಲಿ. ಇದು ಮೋರಿಯಲ್ಲೇ ಹೋಯ್ತದಪ್ಪ. ಯಾವ ಮೋರಿನ? ಇದೊಂದು ಮೋರಿನ ಇದು? ಅಲ್ಲೆಲ್ಲ ಸೋರ್ತೈತಲ್ಲ. ಏನ್ ಮಾಡೋದು, ನಾವು ಬಡವರು ಹೆಂಗಿರ್ಬೇಕು ಹಂಗೆ ಇರ್ತೀವಪ್ಪ. ಬಡವ್ರು ಹೆಂಗಿರ್ಬೇಕು ಹಂಗೆ ಇರ್ತೀರಿ. ಇದು 200 ರೂಪಾಯಿ ಬಂತಾ? 2,000 ರೂಪಾಯಿ ನಮಗ್ ಬಂದಿಲ್ಲಪ್ಪ. ನಮ್ಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಯ್ತು. ನಾನು ಇನ್ಕಮ್ ಸರ್ಟಿಫಿಕೇಟ್ ಹೋಗಕ್ ಹೋದ್ರೆ ನಿಂದು ಜಾತಿ ಸರ್ಟಿಫಿಕೇಟ್ ತಕೊಂಬ ಅಂದಿದ್ದಾರೆ. ನಮ್ ತಂಗಿ ಓದಿಲ್ಲ, ನಾನು ಓದಿಲ್ಲ. ಓದಿರೋರ್ಗೆ ಕೊಡ್ದಿರ ಅಂತ. ನಾವು ಓದಿರೋರು ಎಲ್ಲೂ ಅಲ್ಲಕ್ಕನಮ್ಮ, ಎಲ್ಲರಿಗೂ ಫ್ರೀ ಅಂದ್ರು, ಇಂಥ ಜಾತಿಯರಿಗೆ ಫ್ರೀ ಅಂತ ಹೇಳಿದ್ರ? ಜಾತಿ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ಯಾಕಂತೆ? ಅದ್ಯಾಕ ಅಲ್ಲಿ ಕೇಳಿದ್ರು ಜಯನಗರದಲ್ಲಿ. ರೇಷನ್ ಕಾರ್ಡ್ ಇದ್ರು ಸಾಕ್ತಾನೆ? ರೇಷನ್ ಕಾರ್ಡ್ ಮಾಡ್ಸಕ್ಕೆ ನಮ್ದು ಕ್ಯಾನ್ಸಲ್ ಆಯ್ತು ಇದ್ದಿದ್ದು. ಅದಕ್ಕೆ ಮಾಡ್ಸಕ್ಕೆ ನಾನು ಹೋಗಿದ್ದೆ. ಅವ್ರು ಹೋದ್ರೆ ನಾನು ಕಣ್ಕಂದಿರ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಗತಿ ಇಲ್ದಿರ ಮನೇಲಿದ್ರೆ ನನಗೊಂದು 1,25,000 ರೂಪಾಯಿ ದುಡಿತೇನಂತ ಅವ್ರು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿರೋದು. ನೀವು 1,25,000 ರೂಪಾಯಿ ವರ್ಷಕ್ಕೆ ದುಡಿತೀರಂತ? ಅಂತ ಸರ್ಟಿಫಿಕೇಟ್ ಕೊಟ್ಟಿರೋದು. ಹೌದಮ್ಮ, ಅದು ಅಂತ ದುಡಿಮೆ ನಂಗೂ ಅನ್ಸಿ ಇದ್ರೆ ಹೇಳಿ. ನಾನು ಮನೇಲಿ
ಕೂತ್ಕೊಂಡಿದ್ದೀನಿ, ಕಣ್ಣು ಕಾಣಿಲ್ಲ. ಆಪ್ರೇಷನ್ ಮಾಡೋಕ್ಕೆ ಆಗ್ದಿರ ನಾನಿದ್ದೀನಿ. 1200 ರೂಪಾಯಿ ಪಿಂಚಿನ ಒಂದು ಬರ್ತದೆ. ಅದರಲ್ಲಿ ಎಲ್ಲಾಡ್ಕೆ ಖರ್ಚಿಗೆ ಕಾಫಿ ಖರ್ಚಿಗೆ ಮಾಡ್ಕೊಂಡು ನಾನು ಮನೇಲಿದ್ದೀನಿ. ನನಗೆ ತಂದಾಕೋರು ಯಾರು ಇಲ್ಲ. ಯಾರ್ಯಾರಿದ್ದಾರೆ ಮನೇಲಿ? ನಮ್ಮ ಮಗ ಇದ್ದಾನೆ, ಹುಷಾರಿಲ್ಲದ್ರೆ ಕಾಲು ಮುರ್ಕೊಂಡು ಮಣ್ಣದಿಗಿದ್ದಾನೆ. ನಮ್ಮ ಯಜಮಾನ್ರು ವಯಸ್ಸಾದವರು ಎಲ್ಲನೂ ಚಿಲ್ಲರೆ ಈ ಆಷಾಢದಲ್ಲಿ ಕೆಲಸ ಅಲ್ದಿರ ಎಲ್ಲ ಮನ್ಗವ್ರೆ ಮನೆಯಲ್ಲಿ. ನನಗೆ 1,25,000 ರೂಪಾಯಿ ನನಗೆ ಬರ್ತದ ದುಡಿಯ. ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ ಎಲ್ ಎ ಯಾರಂತಾನೆ ಗೊತ್ತಿಲ್ಲ ಈ ನಮ್ಮ ಏರಿಯಾಗೆ. ಎಮ್ ಎಲ್ ಎ ಯಾರಂತಾನೆ ಗೊತ್ತಿಲ್ವಾ? ರವಿ ಸುಬ್ರಹ್ಮಣ್ಯ ಬಂದಿಲ್ವಾ ಇಲ್ಲಿ? ಯಾರು ಬಂದಿಲ್ಲ. ಒಂದು ರೇಷನ್ ಕಾರ್ಡು ಮಾಡ್ಕೊಡ್ಲಿಕ್ಕೆ ಯಾರೇ ನೀವು? ಅಲ್ಲಿ ನೋಡಿ ಎಲ್ಲ ಕಡೆ ಇದೇ ಸಮಸ್ಯೆ. ಆ KR-ಪುರಂ ಎಲ್ಲ ಕಡೆ ಇದೇ ಸಮಸ್ಯೆ. ಯಾವ ಏರಿಯಾಗೆ ಹೋದ್ರೂ ಒಂದು ರೇಷನ್ ಕಾರ್ಡ್ ಮಾಡ್ಕೊಡ್ಲಿಕ್ಕೆ ನಿಮಗೆ ಕಷ್ಟ ಅಂತಂದ್ರೆ, ಅದಕ್ಕೂ ದಿನ ಡೈಲಿ ಅಲಿಸ್ತೀರಾ ಅಂತಂದ್ರೆ ಮತ್ತೆ ಯಾವ ರೀತಿ ಹಂಗಾದ್ರೆ ಜನರ ಬದುಕು ಹೆಂಗೆ? ಸಾಮಾನ್ಯ ಜನರ ಬದುಕು ಹೆಂಗೆ? ಜಾತಿ ಸರ್ಟಿಫಿಕೇಟ್ ಯಾಕೆ? ಇನ್ಕಮ್ ಸರ್ಟಿಫಿಕೇಟ್ ಯಾಕೆ? ನಿಮಗೆ ಗೊತ್ತಾ ಅವರಿಗೆ 1,25,000 ಇನ್ಕಮ್ ಇದೆ ಅಂತ ಯಾರು ನಿಮಗೆ ಕೊಟ್ಟಿದ್ದು? ಯಾರು ಬರ್ಸಿದ್ದು? ಹೋಗ್ಲಿ, ಅವ್ರ ಮನೆಗೆ ಬಂದು ನೀವು ವಿಚಾರಿಸಿದ್ದೀರಾ? ಏನಂತಾನು ಕೇಳಿಲ್ಲಪ್ಪ. ಅವರಷ್ಟಕ್ಕೆ ಅವರು ಮಾಡಿಕೊಡ್ತಾರೆ. ನಮ್ಮನ್ನ ನೀನು ಏನು ಕೆಲಸ ಮಾಡ್ತೀಯಾ, ಮನೇಲಿದ್ಯಾ, ಏನು ಮಾಡ್ತೀಯಾ ಅಂತಾನು, ಕೂಲಿ ಕೆಲಸ ಮಾಡ್ತೀಯ ಅಂತಾನು ಕೇಳಿಲ್ಲ. ಮತ್ತೆ ಹೆಂಗಪ್ಪ ಇನ್ಕಮ್ ಬರುತ್ತೆ ನಿಮಗೆ? ಲಕ್ಷ ಇನ್ಕಮ್ ಹೆಂಗ್ ಬರುತ್ತೆ? ಅವರೇ ಬರ್ಕೊಟ್ಬಿಟ್ರು. ನೋಡಿ, ಇದೊಂದು ಮೇಜರ್ ಸಮಸ್ಯೆ. ದಯವಿಟ್ಟು ರೋಸಿಯಮ್ಮ ವಿದ್ಯಾಪೀಠ ವಾರ್ಡು, ನೀವು ಈ ವಾಹಿನಿನ ನೋಡ್ತಾ ಇದ್ರೆ, ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡೋದಂಥದ್ದು ಮರಿಬೇಡಿ ಅಂತ ಹೇಳ್ಕೊತೀನಿ ನಮ್ಮ. ಸರಿಯಾ? ಓಕೆ. ಏನಮ್ಮ ನಿಮ್ಮ ಹೆಸರು? ಜಯಂತಿ. ಜಯಂತಿ ಯಾವುದು? ಗಾಂಧಿ ಜಯಂತಿನ? ಯಾವ ಜಯಂತಿ? ಯಾವ ಜಯಂತಿ ನಿಮ್ಮ? ಬಸವನ ಜಯಂತಿನ? ಗಾಂಧಿ ಜಯಂತಿನ? ಅದೆಲ್ಲ ಯಾರು ಇಲ್ಲ. ನೇಮ್ ಜಯಂತಿ. ಜಯಂತಿ ಗೊತ್ತಾ ಹೀರೋಯಿನು? ಗೊತ್ತಾ? ಹೆಂಗೆ ನಿಮ್ಮ ಏರಿಯಾ? ಏನು ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್? ತಮಿಳ್ನಾಡು. ತಮಿಳು ಪೇಸ್ರಾ? 2000 ಮಚ್ಚಾ? ವಾಚಾ ಗೊಚ್ಚಾ? 2000. ನಮಸ್ಕಾರ ಮೇಡಮ್ ಅವರೇ. ಏನು ನಿಮ್ಮ ಹೆಸರು? ಯಶೋಧ ಅವರೇ, ಯಾವ ಟಿವಿ ಹೇಳಿದು? ಆರ್ ಕನ್ನಡ. ಗೊತ್ತಲ್ವಾ? ನಾವೀಗ ನಿಮ್ಮ ಏರಿಯಾಗೆ ಬಂದಿದ್ದೀವಿ. ಹೌದಾ? ನಿಮ್ಮ ಸಮಸ್ಯೆ ಕೇಳಕ್ಕೆ ಬಂದಿದ್ದೀವಿ. ನಮ್ಮ ಸಮಸ್ಯೆ ಏನೂ ಇಲ್ವಾ? ಸರಿ, ನಾನು ಕೇಳಲ್ಲ ಈಗ. ಹಂಗಾರೆ ಯಶೋಧ ಅವ್ರೆ, 200 ರೂಪಾಯಿ ಬಂತು. 2-3 ತಿಂಗಳಿಂದ ಬಂದಿಲ್ಲಲ್ಲ. ಬರ್ತಾ ಇದೆಯಾ? ಬರ್ತಾ ಇಲ್ಲ. ಮತ್ತೆ ಏನಿಲ್ಲ ಅಂದ್ರೆ ಅದು ನಿಮ್ಮ ಸಮಸ್ಯೆನೇ ಅಲ್ಲ ಅಂತೀರಾ? ಅಯ್ಯೋ, ಅವ್ರ ಮುಖ ಮುಚ್ಚಿ ನಾಚ್ತಾ ಇದ್ದಾರೆ. ಅಯ್ಯೋ, ನೀವು ಸುಮ್ಮನೆ ಇರಿ. ಜಿ ನಮಸ್ಕಾರ. ಏನು ವಿಶೇಷ? ಏನು ವಿಶೇಷ ನಮ್ಮನೆ ಕೇಳ್ತಿದ್ದೀರಾ? ನಮ್ಮ ಮನೆ ಹೆಂಗಿದೆ ಸ್ವಾಮಿ? ಯಾರನ್ನ ಒಬ್ಬಲೆ ನಮ್ಮ ಯಜಮಾನ್ ತೀರೋಯ್ತು. ನನ್ನ ಒಬ್ಬಲೆ ಆಗಲ್ಲ. ಗೌರ್ಮೆಂಟ್ ಕಟ್ಕೊಡೋಣ ಕಟ್ತಾರೆ ಕಟ್ಟೆ ಕೊಟ್ಟಿಲ್ಲ ಸ್ವಾಮಿ. ನನ್ನ ಒಬ್ಬಲೆ ನೋಡ್ರಿ ಮನೆ ನೋಡ್ರಿ. ನೀ ಗೌರ್ಮೆಂಟ್ ಕಟ್ಕೊಡ್ತೀನಿ ಅಂತ ಹೇಳಿದ್ರಾ? ಕಟ್ಟೆ ಕೊಟ್ಟಿಲ್ಲ. ಯಾರೋ ಹೋಗಿದ್ದಾರೆ, ಬರ್ತಾರಮ್ಮ ಕಟ್ಕೊಡ್ತೀನಿ ಹೇಳ್ತಾರೆ ಸ್ವಾಮಿ. ಯಾವಾಗ ಕಟ್ಕೊಡ್ತಾರೆ? ನೀವು ಇದೇ ಇದರಲ್ಲಿದ್ದೀರಾ ಈಗ? ಅವಾಗಿಂದ ನಾನು ತುಂಬ ವರ್ಷದಿಂದ ಇವು 30-40 ವರ್ಷ ಆಯಿತು ನನ್ನ ಮನೆಯಲ್ಲಿ ಬಂದು. ಇದೇ ಥರ ಮನೇಲಿದ್ದೀರಾ? ಇದೇ ಥರ ಮನೆ ಇರ್ತೀನಿ ನೋಡಿ. ಸಾಯ್ತೀನಿ, ಪೂಜೆ ಮಾಡ್ತೀನಿ ಸರ್, ಹಂಗೆ ಇರ್ತೀನಿ. ಕೇಳಿದ್ದೀನಿ ಗೌರ್ಮೆಂಟ್ ಕಟ್ಟಿಕೊಡ್ತೀನಮ್ಮ ಇರು ಅಂತಾರೆ. ಯಾವಾಗ ಕಟ್ಟಿಕೊಡ್ತಾರೋ ಗೊತ್ತಿಲ್ಲ ಸ್ವಾಮಿ. 200 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಬಂದಿಲ್ಲ. ಇವಾಗ ಮುಂಚೆ ಬಂದಿತ್ತು, ಇವಾಗ ಬಂದಿಲ್ಲ. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಇವಾಗ 3 ತಿಂಗಳಿಂದ ಬಂದಿಲ್ಲ. ಅಕ್ಕಿ ಕಾಸು ಬಂದಿದೆ, ಈ ಕಾಸನ್ನು ಬಂದಿಲ್ಲ ಸರ್. ಹೌದಾ? ಹಂಗಾರೆ ನಿಮ್ಮ ಮನೆ ನೋಡೋಣ? ನೋಡು. ನೋಡಿ, ಇರ್ಲಿ, ಬೇಡ, ಊಟ ಎಲ್ಲ ಬೇಡ. ಪರಿಸ್ಥಿತಿ ನೋಡಿ. ಆ ಹಿಂದಿನ ಕಾಲದಲ್ಲಿ ಈ ಒಂದು ಸಗಣಿ ಮನೆ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಈ ಮನೇಲಿ. ಬಹಳ ಅದ್ಭುತವಾಗಿದೆ. ನೀವು ಕೋಟಿಗಿದ್ರೂ ಕೂಡ, ಆದರೆ ಅಜ್ಜಿ ಕಷ್ಟಪಡ್ತಿರ್ಬೋದು, ಕಷ್ಟ ಬೇರೆ. ಬಟ್ ಇಲ್ಲೊಂದು ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ. ಈ ಸಗಣಿ ನೆಲ ಆಗಿರ್ಬೋದು, ಇದ್ರ ಮೇಲೆ ಕೂರೋದಾಗಿರ್ಬೋದು. ಈ ಹಿಂದೆ ಇದೇ ಥರದ ಪರಿಸ್ಥಿತಿಲಿ ಇರ್ತಾಯಿದ್ದು. ಆದರೆ ಈ ಜನ್ರೇಷನಲ್ಲಿ ಈ ಥರ ಬದುಕಕ್ಕೆ ಬಿಡ್ತಾ ಇದ್ದೀರಲ್ಲ ನೀವು. ನೋಡಿ, ಒಳಗಡೆ ಇದೇ ಮನೇಲಿ ಒಂದು ಅದ್ಭುತವಾಗಿದೆ. ಈ ಥರದೊಂದು ಇಟ್ಕೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಇದು ಈ ಒಂದು ಮನೆ ಯಾವಾಗ ಬೇಕಾದರೂ ಕುಸಿಬೋದು. ನೋಡಿ, ಈ ಥರದ ಪರಿಸ್ಥಿತಿಲಿದ್ದಾರೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಇದು ಬೆಂಗಳೂರು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ?
ಯಾವಾಗ ಬೇಕಾದರೂ ಈ ಒಂದು ಮಣ್ಣಿನಿಂದ ಕಟ್ಟಿದಂಥ ಇಟ್ಟಿಗೆಗಳಿವು. ಅಂದರೆ ಮಣ್ಣು ಸಿಮೆಂಟ್ ಯಾವುದು ಹಾಕಿ ಇಟ್ಟಿಗೆಯಿಂದ ಕಟ್ಟಿಲ್ಲ, ಭಾಳ ಹಳೆ ಕಾಲ. ಎಷ್ಟು ವರ್ಷ? 40 ವರ್ಷ ಆಗಿರ್ಬೋದು ಇದು ಕಟ್ಟಿ, 40 ವರ್ಷ ಆಗಿರ್ಬೋದು. 40 ವರ್ಷ. 40 ವರ್ಷ ನೋಡಿ, ಇದೆಲ್ಲ ಬಿದೋಗಾಗಿದೆ. ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ಸರ್, ಏನು ಇಲ್ಲ. ಹಂಗಾಗಿ ಗೌರ್ಮೆಂಟ್ಗೆಲ್ಲ ಕೇಳಿದ್ರೆ ನೀವು ನಮ್ಗೊಂಚೂರು ಮನೆ ಸರಿ ಮಾಡ್ಕೊಡಿ, ವ್ಯವಸ್ಥೆ ಮಾಡ್ಕೊಡಿ ಅಂತ, ಏನು ಮಾಡ್ಕೊಟ್ಟಿಲ್ಲ? ಮಾಡ್ಕೊಡ್ತೀನಿ ಹೇಳಿದಾರ, ಮುನ್ನ ಮಾಡಿ. ಯಾವಾಗಿಂದ ಮಾಡ್ಕೊಡ್ತಾರಂತೆ? ತುಂಬಾ ಓಟ್ ಹಾಕುದ್ರಾ? ಅಯ್ಯೋ ನಾನು ಹಾಕಿದ್ದೀನಿ ಸರ್ ಓಟ್ ಓಟ್. ಕೇಳಕ್ಕೆಲ್ಲ ಬಂದಿದ್ರಾ? ಬರ್ತಾರೆ. ಬಂದ್ಬಿಟ್ಟು ಕೇಳಿಲ್ವಾ ನೀವು? ಹಿಂಗೆಲ್ಲ ಹೇಳಿಲ್ವಾ? ಓಟ್ ಹಾಕಿದ್ದೆ, ಕೇಳಿದೆ. ಇದು ಆದ್ಮೇಲೆ ಬಾಮ ಆಫೀಸ್ಗಿಂದ ಹೋಗಿದ್ದೆ. ಸರಿ ಅಮ್ಮ ಆಯ್ತು ಅಂತು. ನಾನು ಇಲ್ಲೇ ಆಫೀಸ್ ಅವ್ರದ್ದು, ಮೋಡಿ ಆಫೀಸ್ ಹೋಗಿ ಕೇಳಿದ್ದೆ. ಕಟ್ಟಿಕೊಡ್ತೀನಿ ಅಮ್ಮನ ಹೇಳ್ತಾರೆ ಸರ್, ಅಷ್ಟೇ. ಏನಿಲ್ಲ ನೋಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಎಂಥ ಮನೆ ಕಟ್ಕೊಟ್ಟಿದ್ದಾರೆ ಇದೇ ಏರಿಯಾದಲ್ಲಿ. ಅದು ಅವರ ಒಂದು ಶಕ್ತಿ ಇರ್ಬೋದು, ಅಥವಾ ಅವರ ಇನ್ಫ್ಲುಯೆನ್ಸ್ ಇರ್ಬೋದು, ಏನಾದರೂ ಇರ್ಬೋದು, ಅಥವಾ ಅವರೊಂದು ಕಷ್ಟಪಟ್ಟ ಮನೆ ಮಾಡಿಸ್ಕೊಂಡಿರ್ಬೋದು. ದಯವಿಟ್ಟು ಅದೇ ರೀತಿ ಇವರಿಗೂ ಕೂಡ ಅಂತಹದ್ದೇ ಒಂದು ಮನೆಯನ್ನು ಮಾಡಿಕೊಡಿ. ಯಾಕೆ ಮಾಡೋಕ್ಕಾಗಲ್ಲ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾರೋ ದಾನಿಗಳು ಮಾಡೋದಕ್ಕಿಂತನೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ ಈ ಮನೆಯನ್ನು ಕೂಡ ಮಾಡಿಕೊಡ್ಬೋದಲ್ವ ನೀವು? ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರೀತಿಯಾದಂಥ ಕಷ್ಟದಲ್ಲಿರೋರಿಗೆ ಸರ್ಕಾರ ನೋಡಬೇಕು, ಗುರುತಿಸ್ಬೇಕು, ಅಂಥವ್ರಿಗೆ ಹೆಲ್ಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಯಾವುದೋ ಹಗರಣಗಳು, ಕೋಟಿ ಲೂಟಿ ಬೇಟೆ ಇದೇ ಆಗೋಯ್ತು ಹೊರತು, ಇದೇ ಕೇಳೋದಾಗೋಯ್ತು ಹೊರತು, ನಾವು ಅದನ್ನೇ ನ್ಯೂಸ್ ಮಾಡೋದಾಗೋಯ್ತು ಹೊರತು, ಈ ಥರ ನ್ಯೂಸ್ಗಳಿಗೂ ದಯವಿಟ್ಟು ಬೆಲೆ ಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ಏರಿಯಾಗೆ ಬರ್ತೀನಿ, ಮತ್ತೊಬ್ಬರು ಜನರ ಸಮಸ್ಯೆನ ಕೇಳ್ತೀನಿ, ಏರಿಯಾ ಸಮಸ್ಯೆನ ಕೇಳ್ತೀನಿ. ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಯಾವ ಏರಿಯಾಗೆ ಬರ್ತೀನಿ ಅಂತ ನಿಮಗೂ ಕೂಡ ಗೊತ್ತಿರಲ್ಲ. ಅಲರ್ಟ್ ಆಗಿರಿ, ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.